ಶ್ರೀನಿವಾಸಪುರ, ಕೋಲಾರ ಜಿಲ್ಲೆ. ರಾಷ್ಟ್ರೀಯ ಐಕ್ಯತಾ ದಿನ ದಿನಾಂಕ 31 ಅಕ್ಟೋಬರ್ 2025 ಶ್ರೀನಿವಾಸಪುರ ಪೊಲೀಸ್ ಠಾಣಾ ಹಾಗೂ ಜಿಲ್ಲಾ ಪೊಲೀಸ್ ಅಧಿಕಾರಿಗಳ ಸಹಯೋಗದಲ್ಲಿ ಭಾರತ ದೇಶದ ಸ್ವಾತಂತ್ರ್ಯಕ್ಕಾಗಿ ಐಕ್ಯತಾ ಭಾವನೆ ಉಳ್ಳವರು ಮಾನ್ಯ ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ರವರು ಹಾಗೂ ಭಾರತ ರತ್ನ ಪ್ರಶಸ್ತಿ ಪುರಸ್ಕೃತರ ಜನ್ಮದಿನಾಚರಣೆ ಅಂಗವಾಗಿ ಶ್ರೀನಿವಾಸಪುರ ಪಟ್ಟಣದ ಪೊಲೀಸ್ ಠಾಣೆ ವತಿಯಿಂದ ರಾಷ್ಟ್ರೀಯ ಐಕ್ಯತಾ ದಿನದ ಸಲುವಾಗಿ ಪೊಲೀಸ್ ಇಲಾಖೆಯ ಸಿಬ್ಬಂದಿ ಮತ್ತು ಶಾಲಾ ವಿದ್ಯಾರ್ಥಿಗಳು ಸಾರ್ವಜನಿಕರು ಒಳಗೊಂಡು ಬೆಳಿಗ್ಗೆ 6:30 ಸಮಯದಲ್ಲಿ ಬೀದಿಯಲ್ಲಿ ಆಟಗಳು ಜೊತೆಗೆ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಬಗ್ಗೆ ಘೋಷಣೆಗಳು ಗಗನ ಮುಟ್ಟುವ ರೀತಿಯಲ್ಲಿ ಓಂಕರಿಸಿದ್ದು, ತಾಲೂಕು ಕಚೇರಿ ಆವರಣದಲ್ಲಿ ಎಲ್ಲಾ ವಿದ್ಯಾರ್ಥಿಗಳನ್ನು ಎಸ್ಎಫ್ಎಸ್ ಶಾಲಾ ಮಕ್ಕಳು ಶ್ರೀ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಜನ್ಮದಿನದ ಅಂಗವಾಗಿ ಭಾಗಿಯಾಗಿದ್ದರು. 4 ಸಾಲು ಮಾಡಿಸಿ ನಂತರ ಮಾತನಾಡಿದ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಗೊರವನಕೊಳ್ಳ ಮಹಮ್ಮದ್, ನಮ್ಮ ದೇಶ ಪ್ರಾವೀಣ್ಯತೆ ಪಡೆದಿರುವ ಭಾರತ ದೇಶ. ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ಪ್ರಾಣ ತ್ಯಾಗ ಮಾಡಿದ ಮಹಾನಾಯಕ ಸರ್ದಾರ್ ವಲ್ಲಭಭಾಯಿ ಪಟೇಲರು. ಇವರನ್ನು ಉಕ್ಕಿನ ಮನುಷ್ಯ ಎಂಬ ಹೆಸರಿನಿಂದ ಕರೆಯುತ್ತಾರೆ. ಇವರನ್ನು ಕಂಡರೆ ಬ್ರಿಟಿಷ್ ಸರ್ಕಾರ, ಇತರೆ ದೇಶಗಳ ಜನರು ಭಯಪಡವರು. ಕಾರಣ ಒಳ್ಳೆಯ ದೇಹದಾರ್ಢ್ಯ ಉಳ್ಳವರು ಆಗಿದ್ದರು. ಸಂಘಟಿತಗೊಳಿಸುವ ಒಳ್ಳೆಯ ಗುಣಗಳನ್ನು ಹೊಂದಿರುವರು. ಅವರ ದಾರಿಯಲ್ಲಿ ನಾವುಗಳು ನಡೆಯಬೇಕು. ದೇಶದ ಐಕ್ಯತೆ, ಸಮಗ್ರತೆ ಮತ್ತು ಭದ್ರತೆಯನ್ನು ಕಾಪಾಡುವ ಸಮಸ್ಯೆಗಳೊಂದಿಗೆ ಏಕತಾ ಓಟದಲ್ಲಿ ಪಾಲ್ಗೊಂಡು ಸರ್ದಾರ್ ವಲ್ಲಭಭಾಯ್ ಪಟೇಲ್ ದಾರಿಯಲ್ಲಿ ನಾವುಗಳು ನಡೆಯಬೇಕು. ಈ ಸಂದರ್ಭದಲ್ಲಿ ರಾಮಚಂದ್ರ, ರಾಜಣ್ಣ, ಶ್ರೀನಿವಾಸ, ರಮೇಶ್, ಬಾಬು, ಆನಂದ, ವೀರೇಶ್, ರಂಗಸ್ವಾಮಿ, ಮುರಳಿ, ಹರೀಶ್, ಶಿವಾನಂದ, ಪೊಲೀಸ್ ಪೇದೆಯ ಅಧಿಕಾರಿಗಳು ಭಾಗವಹಿಸಿದ್ದರು. ಎಲ್ಲರೂ ಓಡಿದ್ದೆಲ್ಲರೂ ಹಿಂಗೆಲ್ಲ Hey, 4 lanes of bike. Hey, far up. Hello, what is it? No, hey, move man. Where is the line? Hello. Stand it like. Go there.